ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಬಸವೇಶ್ವರ ಕೆಸಿ, ಕನ್ನಡ ಭಾಷಾ ಶಿಕ್ಷಕರು, ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ ನಿಡಘಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಪ್ರೀತಿಯ ಮಕ್ಕಳೇ, ಪದ್ಯ ಭಾಗದ 3ನೇ ಪದ್ಯ ಆಗಿರ್ತಕ್ಕಂಥ ಕವಿ ಚನ್ನವೀರ ಕಣವಿ ಅವರು ರಚನೆ ಮಾಡಿರ್ತಕ್ಕಂಥ ಈ ಗೆಳೆತನ ಅನ್ನುವಂತಹ ಪದ್ಯವನ್ನು ನಾವಿವತ್ತು ನೋಡೋಣ ಮಕ್ಕಳೇ. ಅದಕ್ಕಿಂತ ಮೊದಲು ಕವಿಯಾಗಿರ್ತಕ್ಕಂಥ ಚನ್ನವೀರ ಕಣವಿ ಅವರ ಪರಿಚಯವನ್ನು ನಾವು ಇವತ್ತು ಮಾಡ್ಕೊಳ್ಳೋಣ. ಕನ್ನಡದ ಪ್ರಮುಖ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಕೂಡ ಒಬ್ಬರು. 1928ರಲ್ಲಿ ಜನಿಸ್ತಾರೆ. 1928ರಲ್ಲಿ ಇವರು ಜನಿಸ್ತಾರೆ. ಗದಗ ಜಿಲ್ಲೆಯ ಒಂಬಳ ಗ್ರಾಮದಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ ಮಕ್ಕಳೇ? ಗದಗ ಜಿಲ್ಲೆಯ ಒಂಬಳ ಅನ್ನುವಂತಹ ಗ್ರಾಮದಲ್ಲಿ ಏನ್ ಮಾಡ್ತಾರೆ ಇವರು? ಜನಿಸ್ತಾರೆ. ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿರ್ತಕ್ಕಂಥ ಕವಿ ಅಂತ ಇವರು ಪ್ರಸಿದ್ಧಿಯನ್ನು ಹೊಂದಿದ್ರು. ನವೋದಯ ಮತ್ತು ನವ್ಯ ಮಾರ್ಗಗಳ ಕವಿ ಅಂತಾನೆ ಏನಾಗಿದ್ರು ಇವರು ತುಂಬಾ ಪ್ರಸಿದ್ಧಿಯನ್ನ ಹೊಂದಿದ್ರು. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮ ಕರ್ನಾಟಕದ ವಿಶ್ವವಿದ್ಯಾನಿಲಯದ ಪ್ರಕರಣ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಏನ್ ಮಾಡ್ತಾರೆ ಇವರು? ಸೇವೆಯನ್ನ ಸಲ್ಲಿಸಿದರೆ, ಕಾರ್ಯವನ್ನು ನಿರ್ವಹಿಸಿದರೆ. ಇವರು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವ್ಯಾವು ಅಂತಂದ್ರೆ ಆಕಾಶ ಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವರ ಪ್ರಮುಖ ಕವನ ಸಂಕಲನಗಳು. ಇವರು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕವನ ಸಂಕಲನಗಳು ಯಾವ್ಯಾವು ಅಂದ್ರೆ ಮಕ್ಕಳೇ, ಮೊದಲನೇದು ಆಕಾಶ ಬುಟ್ಟಿ ಅನ್ನುವಂಥದ್ದು, ಎರಡನೇದು ಭಾವಜೀವಿ, ಮೂರನೇದು ಮಧುಚಂದ್ರ, ನಾಲ್ಕನೇದು ದೀಪದಾರಿ, ಐದನೇದು ಮಣ್ಣಿನ ಮೆರವಣಿಗೆ, ಆರನೇದು ನೆಲಮುಗಿಲು, ಏಳನೇದು ಕಾವ್ಯಾಕ್ಷಿ, ಎಂಟನೇದು ಚಿರಂತನ ದಾಹ ಅನ್ನುವಂಥದ್ದು ಇವರು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕವನ ಸಂಕಲನಗಳಾಗಿದ್ದಾವೆ. ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿಯೂ ಕೂಡ ಮಕ್ಕಳು ಇವರಿಗೆ ದೊರಕಿದೆ. 1981ರಲ್ಲಿ ಜೀವಧ್ವನಿ ಅನ್ನುವಂತಹ ಒಂದು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ದೊರಕಿದೆ. ಜೀವಧ್ವನಿ ಅನ್ನುವಂತಹ ಒಂದು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ದೊರಕಿದೆ. 1996ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಎಷ್ಟರಲ್ಲಿ? 1996ರಲ್ಲಿ ನಡೆದಿರ್ತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಮಕ್ಕಳೇ? ಕವಿ ಚನ್ನವೀರ ಕಣವಿ ಅವರು ವಹಿಸಿದ್ರು. ಗೆಳೆತನ ಅನ್ನುವಂತಹ ಒಂದು ಕವನವನ್ನ ಚನ್ನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಏನ್ ಮಾಡಿದರೆ ಪುಟ ಸಂಖ್ಯೆ 35, 36ದಿಂದ ಆಯ್ಕೆ ಮಾಡಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಕವಿ ಚನ್ನವೀರ ಕಣವಿ ಅವರು ರಚನೆ ಮಾಡಿರ್ತಕ್ಕಂಥ ಆಕಾಶ ಬುಟ್ಟಿ ಅನ್ನುವಂತಹ ಒಂದು ಕವನ ಸಂಕಲನದಿಂದ ಗೆಳೆತನ ಅನ್ನುವಂತಹ ಒಂದು ಪದ್ಯವನ್ನ ಪುಟ ಸಂಖ್ಯೆ 35 ಮತ್ತು 36ರಿಂದ ಏನ್ ಮಾಡಿದ್ರೆ ಆಯ್ಕೆ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಈ ಪಾಠದ ಮೌಲ್ಯ ನಮಗೆ ಏನ್ ತಿಳಿಸ್ಕೊಡುತ್ತೆ, ಆಶಯ ಏನ್ ತಿಳಿಸ್ಕೊಡುತ್ತೆ ಅಂತಂದ್ರೆ, ಕವನದಲ್ಲಿ ಗೆಳೆತನ, ಅದರ ಸವಿ, ಮಹತ್ವ ಹಾಗೂ ಅನನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಕವಿಯಾಗಿರ್ತಕ್ಕಂಥ ಚನ್ನವೀರ ಕಣವಿ ಅವರು ತಮ್ಮ ಪದ್ಯದಲ್ಲಿ ಗೆಳೆತನ ಅನ್ನುವಂತಹ ಪದ್ಯದಲ್ಲಿ ಗೆಳೆತನ ಅಂದ್ರೆ ಏನು, ಗೆಳೆತನ ಯಾವ ರೀತಿ ಇರುತ್ತೆ, ಗೆಳೆತನವನ್ನ ಮಾಡ್ಬೇಕಾದ್ರೆ ಯಾವ ರೀತಿ ಗೆಳೆತನವನ್ನ ಮಾಡಬೇಕು, ಆ ಗೆಳೆತನದ ಸವಿ, ಅದರ ರುಚಿ ಯಾವ ರೀತಿ ಇರುತ್ತೆ, ಅದರ ಮಹತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಕುರಿತು ಅನ್ವೇಷಣೆಯನ್ನು ಮಾಡಿ ಒಂದು ಕವನವನ್ನು ರಚನೆ ಮಾಡಿದರೆ, ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಗೆಳೆತನ ಅಂತಂದ್ರೆ ಪೌರಾಣಿಕ ಇತಿಹಾಸವನ್ನು ಕೂಡ ಒಳಗೊಂಡಿದೆ. ಸಮಕಾಲೀನ ಅಂದ್ರೆ ಅವರ ಸಮಕಾಲೀನ ಬದುಕಿನಲ್ಲಿ ಆಗಿರ್ತಕ್ಕಂಥ ಗೆಳೆತನದ ಮಹತ್ವವನ್ನ ಇಲ್ಲಿ ವರ್ಣನೆಯನ್ನ ಮಾಡಿ ಹೇಳಿದರೆ ಮಕ್ಕಳೇ. ಆಧುನಿಕ ಪ್ರಪಂಚದಲ್ಲಿ ಅಂದ್ರೆ ಈಗಿನ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಇದೇ ಕವಿತೆಯ ಆಂತರ್ಯ ಭಾವ. ಅಂದ್ರೆ ಈ ಗೆಳೆತನ ಅಂತಕ್ಕಂಥದ್ದು ಯಾವ ರೀತಿ
ಮನಸ್ಸುಗಳನ್ನು ಒಟ್ಟಾಗಿಡಿಸುತ್ತೆ. ಎಲ್ಲ ಮನಸ್ಸುಗಳು ಒಟ್ಟಾಗಿರ್ತಕ್ಕಂಥದ್ದು ಈ ಗೆಳೆತನ ಅಂತಕ್ಕಂಥದ್ದು, ಫ್ರೆಂಡ್ಸ್ ಅಂತಕ್ಕಂಥದ್ದು. ಗೆಳೆಯರು ಏನು ಮಾಡಿದ್ರು, ಗೆಳೆತನದಿಂದ ಯಾವ ರೀತಿ ಸುಖ ಜೀವನವನ್ನು ನಡೆಸ್ತಾರೆ ಅನ್ನೋದ್ರ ಬಗ್ಗೆ, ಅವರ ಮಹತ್ವ ಎಂಥದ್ದು, ಅವ್ರು ಯಾವ ರೀತಿ ಜೀವನವನ್ನು ಸಾಧನೆಯನ್ನು ಮಾಡ್ತಾರೆ ಜೊತೆಯಲ್ಲಿ ಅನ್ನೋದ್ರ ಬಗ್ಗೆ ಈ ಗೆಳೆತನ ಅನ್ನುವಂತಹ ಒಂದು ಪದ್ಯ ನಮಗೆ ಇಲ್ಲಿ ತಿಳಿಸ್ಕೊಡುತ್ತೆ ಮಕ್ಕಳೇ. ಪದ್ಯ ಭಾಗ 3, ಗೆಳೆತನ. ಕವಿ ಚನ್ನವೀರ ಕಣವಿ. ಪ್ರವೇಶ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನು ಪಡ್ಕೊಂಡಿದೆ. ಆಧುನಿಕ ಜೀವನದಲ್ಲಿ, ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ, ಕವಿ ನೋಡ್ತಕ್ಕಂಥ ದೃಷ್ಟಿ ಅಂತಕ್ಕಂಥದ್ದು ಏನಾಗಿದೆ ಅಂತಂದರೆ ತುಂಬ ಬದಲಾವಣೆಯನ್ನು ಹೊಂದಿದೆ, ತುಂಬ ವಿಸ್ತಾರವನ್ನು ಒಳಗೊಂಡಿದೆ. ಕವಿ ಸಾಹಿತ್ಯದ ಕಟ್ಟುಪಾಡುಗಳಿಂದ ಹೊರಬಂದು ಏನು ಮಾಡಿದ್ದಾನೆ ಅಂದರೆ, ಸ್ವಚ್ಛಂದ ಅರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನು ನವನವೋನ್ಮೇಷ ಶಾಲೆಯನ್ನಾಗಿಸಿ ಏನು ಮಾಡಿದ್ದಾನೆ, ಹೊಸ ಹುಟ್ಟಿಗೆ ಕಾರಣನಾಗಿದ್ದಾನೆ. ಹೊಸ ಅನ್ವೇಷಣೆಗಳನ್ನು ಏನು ಮಾಡಿದ್ದಾನೆ ಅಂತಂದರೆ ಹುಟ್ಟುಹಾಕಿ ಹಲವಾರು ರೀತಿಯ ಕೃತಿಗಳು ಏನು ಮಾಡಿದ್ದಾನೆ, ಕವನಗಳನ್ನು ಕವಿ ಏನು ಮಾಡಿದ್ದಾನೆ, ಇಲ್ಲಿ ರಚನೆಯನ್ನು ಮಾಡಿ ಪ್ರಕೃತಿಯ ಆಂತರ್ಯ ಭಾವವನ್ನು ಅನುಭವಿಸಿ ಏನು ಮಾಡಿದ್ದಾನೆ ಅಂತಂದರೆ ಇಲ್ಲಿ ಕವನ ರಚನೆಗಳನ್ನು ಮಾಡಿದ್ದಾನೆ. ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಕೂಡ ಒಬ್ಬರು. ಹಲವಾರು ರೀತಿಯ ಇಂದಿನ ಸಾಂಪ್ರದಾಯದಿಂದಲೂ ಹಲವಾರು ರೀತಿಯ ಕವಿಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಚನ್ನವೀರ ಕಣವಿಯವರು ಕೂಡ ಒಬ್ಬರಾಗಿದ್ದಾರೆ ಮಕ್ಕಳೇ. ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆಯ ಕರಿನೆರಳಿಗೆ ಸಿಲುಕಿ ನರಳ್ತಾ ಇದೆ. ನಮ್ಮ ಸಮಾಜ ಅಂತಕ್ಕಂಥದ್ದು ಇಂದಿನಿಂದಲೂ ಕೂಡ ಏನಾಗ್ತದೆ, ಈ ಜಗತ್ತು ಅಂತಕ್ಕಂಥದ್ದು ಭಯದಿಂದ, ಆತಂಕದಿಂದ, ಭಯೋತ್ಪಾದನೆಯಿಂದ ಏನಾಗ್ತಾ ಇದೆ, ಕರಿನೆರಳಿಗೆ ಸಿಕ್ಕಿ ಒದ್ದಾಡ್ತಾ ಇದೆ. ಅಂದರೆ ಕಪ್ಪು ನೆರಳಿಗೆ ಸಿಕ್ಕಿ ಏನಾಗ್ತಾ ಇದೆ, ಅಂಧಕಾರಕ್ಕೆ ಸಿಗಾಕೊಂಡು ಏನಾಗ್ತಾ ಇದೆ, ಈಗ ಒದ್ದಾಡ್ತಾ ಇದೆ, ಭಯದಿಂದ ಕೂಡಿದೆ. ಅಯ್ಯೋ ಯಾರೇನು ಮಾಡ್ತಾರೆ ಏನೋ, ನಾನು ಸಮಾಜದಲ್ಲಿ ಜೀವನವನ್ನು ಮಾಡದೆ ಹೆಂಗೋ, ಆಮೇಲೆ ಆತಂಕ, ಅಯ್ಯೋ ನಮ್ಮ ಜೀವನ ಮುಂದೆ ಯಾವ ರೀತಿ ಇರುತ್ತೋ ಏನೋ, ಇವೆಲ್ಲದಿಂದ ಸಿಗಾಕೊಂಡು ಏನಾಗ್ತಿದೆ, ನಮ್ಮ ಜೀವನ ಅಂತಕ್ಕಂಥದ್ದು ನಾಶವನ್ನು ಹೊಂದ್ತಾ ಇದೆ ಜಗತ್ತಿನಲ್ಲಿ. ವಿಶ್ವವೆಲ್ಲ ಒಗ್ಗೂಡಿಸಲು, ನಮ್ಮ ಇಡೀ ವಿಶ್ವವನ್ನು ಒಗ್ಗೂಡಿಸಲು ನಾವೆಲ್ಲರೂ ಒಂದು ಅನ್ನುವುದಕ್ಕೆ ಮೂಲ ಏಕಮಾತ್ರ ಸಾಧನ ಅಂತಂದರೆ ಸ್ನೇಹ, ಸಂಬಂಧಗಳು ಮಾತ್ರ. ನಾವೆಲ್ಲರೂ ಒಟ್ಟಾಗಿ ಜೀವನವನ್ನು, ನಮ್ಮ ಸಮಾಜದ ಜನರೆಲ್ಲರೂ ಕೂಡ ಒಟ್ಟಾಗಿ ಜೀವನವನ್ನು ನಡೆಸೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಯಾವುದಿಲ್ಲಿ ಅಂತಂದರೆ ಸ್ನೇಹ ಮತ್ತು ಸಂಬಂಧಗಳು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ. ಎಲ್ಲರೂ ಕೂಡ ಗೆಳೆಯರಾಗಿರಬೇಕು, ಅದು ಮಾನವನ ಮಿಡಿತ. ಯಾರೂ ಕೂಡ ಏಕಾಂಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಏನು ಮಾಡಿರಬೇಕು, ತಮ್ಮ ತಮ್ಮ ಗೆಳೆಯರನ್ನು ಹೊಂದಿರಬೇಕು. ಗೆಳೆಯರೇ ಇಲ್ಲದೆ, ಸ್ನೇಹಿತರೇ ಇಲ್ಲದೆ ಅವನು ಏಕಾಂಗಿ ಜೀವನವನ್ನು ಸಮಾಜದಲ್ಲಿ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಗೆಳೆಯರಾಗಿರಬೇಕು. ಜನ್ಮ ನೀಡಿದ ತಂದೆ ತಾಯಿಯನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು. ನಮಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗಿಂತ ಮಿಗಿಲತೆಯಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಗೆಳೆತನ ಅನ್ನುವಂತಹದ್ದು. ಗೆಳೆತನ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಅಂತಂದರೆ ಈ ಗೆಳೆತನ. ಆದರೆ ಆ ಗೆಳೆತನ ಏನಾಗಿರಬೇಕು, ಸ್ವಚ್ಛಂದವಾಗಿರಬೇಕು, ಸತ್ವ ಪರಿಪಕ್ವವಾಗಿರಬೇಕು. ಅಂತಹ ಗೆಳೆತನ ಎಲ್ಲರಿಗಿಂತಲೂ ಮಿಗಿಲಾಗಿದ್ದು. ಈ ಮಾಮೂಲಿ ಕಾಟಾಚಾರದ ಗೆಳೆತನಕ್ಕೆ ನಾನು ಹೋಲಿಕೆ ಮಾಡ್ತಾ ಇಲ್ಲ. ಇವತ್ತು ಚೆನ್ನಾಗಿರ್ತಾನೆ, ನಾಳೆ ಕಡೆ ಗುದ್ದಾಡ್ಕೊಂಡು ಏನು ಮಾಡ್ತಾನೆ, ಬೇರೆ ಬೇರೆ ಆಗಿರ್ತಾರೆ. ಅದು ಗೆಳೆತನ ಅಲ್ಲ. ಗೆಳೆತನ ಅಂತಕ್ಕಂಥದ್ದು ಸ್ವಚ್ಛಂದವಾಗಿರಬೇಕು, ಪರಿಪಕ್ವವಾಗಿರಬೇಕು. ಅವನ ಕಷ್ಟಗಳಿಗೆ ಇವರಾಗಬೇಕು, ಇವರ ಕಷ್ಟಗಳಿಗೆ ಅವರಾಗಬೇಕು. ಅದು ಮಾತ್ರ ಏನಾಗುತ್ತೆ, ನಿಜವಾದ ಗೆಳೆತನ ಅಂತಕ್ಕಂಥದ್ದಾಗುತ್ತೆ. ಇದಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ. ನಮ್ಮ ಗೆಳೆತನಕ್ಕೆ ಪುರಾಣದ ಇತಿಹಾಸದ ಹಿನ್ನೆಲೆಯ ಅಂಶಗಳು ಕೂಡ ಇದ್ದಾವೆ. ಕೃಷ್ಣ ಮತ್ತು ಸುಧಾಮ, ಕರ್ಣ ಮತ್ತು ದುರ್ಯೋಧನ, ಚಂದನದಾಸ, ಅಮಾತ್ಯ, ರಾಕ್ಷಸರವರ ನಿದರ್ಶನಗಳು ಪುರಾಣ ಇತಿಹಾಸದ್ದಾಗಿದ್ದು ಇನ್ನು ಹಲವಾರು ಜನರು ಕೂಡ ಇದ್ದಾರೆ. ಕೃಷ್ಣ ಸುಧಾಮರನ್ನು ನಾವು ಅವರ ಗೆಳೆತನವನ್ನು ನೋಡ್ತೀವಿ. ಆಮೇಲೆ ಕರ್ಣ ಮತ್ತು ದುರ್ಯೋಧನನ ಗೆಳೆತನ, ಆಮೇಲೆ ಚಂದನದಾಸ, ಅಮಾತ್ಯ, ರಾಕ್ಷಸರ ಗೆಳೆತನ, ಇನ್ನು ಹಲವಾರು ರೀತಿಯ
ಸತ್ವ ಪರಿಪಕ್ವವಾಗಿರತಕ್ಕಂಥ ಗೆಳೆಯರ ನಾವು ನಿದರ್ಶನಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಗೆಳೆತನಕ್ಕೆ ಮೇಲು ಕೀಳುಗಳಾಗಲಿ, ಇಲ್ಲಿ ಗೆಳೆತನ ಸ್ನೇಹಿತರಾಗೋದಿಕ್ಕೆ ಇಲ್ಲಿ ಮೇಲು ಕೀಳು, ಜಾತಿ ಭಿನ್ನತೆ, ಮತ ಪಂಥ ಅಂತಕ್ಕಂಥದ್ದಲ್ಲಿ ಅಡ್ಡಿ ಇಲ್ಲ. ಯಾರಾದರೂ ಕೂಡ ಗೆಳೆಯರಾಗಿರಬೇಕು, ಆಗ್ಬೋದು, ಯಾರಾದರೂ ಕೂಡ ಗೆಳೆಯರಾಗ್ಬೋದು. ಮೇಲು ಕೀಳು, ಜಾತಿ ಭಿನ್ನತೆ ಅನ್ನುವಂಥದ್ದು ಈ ಗೆಳೆತನಕ್ಕೆ, ಇಲ್ಲಿ ಸಂಬಂಧಕ್ಕೆ ಇಲ್ಲಿ ಇಲ್ಲ. ಹೆಣ್ಣು ಗಂಡೆಂಬ ತಾರತಮ್ಯವಾಗಲೇ ಇಲ್ಲ. ಒಂದು ಗಂಡು ಒಂದು ಹೆಣ್ಣು ಸ್ನೇಹದಿಂದ ಇರ್ತಕ್ಕಂಥದ್ದು ತಪ್ಪಲ್ಲ. ಒಂದು ಗಂಡು ಮತ್ತು ಒಂದು ಹೆಣ್ಣು ಸ್ನೇಹದಿಂದ ಜೀವನವನ್ನು ನಡೆಸ್ತಕ್ಕಂಥದ್ದು ತಪ್ಪಲ್ಲ. ಗೆಳೆತನದಿಂದ ಜೀವನವನ್ನು ನಡೆಸೋದು ತಪ್ಪಲ್ಲ. ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನು ಒಗ್ಗೂಡಿಸುವ ಏಕಮಂತ್ರವಾಗಿದೆ. ಇಡೀ ನಮ್ಮ ಜಗತ್ತು, ಇಡೀ ನಮ್ಮ ಪ್ರಪಂಚ ಸ್ನೇಹದಿಂದ ಹೊಂದಾಣಿಕೆಯನ್ನು ಜೀವನವನ್ನು ನಡೆಸೋದಕ್ಕೆ ಏಕಮಾತ್ರ ಸಾಧನ ಯಾವುದಪ್ಪ ಅಂತಂದರೆ ಈ ಗೆಳೆತನ ಅನ್ನುವಂಥದ್ದು. ಮಕ್ಕಳೇ, ನಾನು ಈ ಗೆಳೆತನ ಅನ್ನುವಂತಹ ಈ ಪದ್ಯವನ್ನು ರಾಗಬದ್ಧವಾಗಿ ಹಾಡ್ತೇನೆ. ನೀವು ಕೂಡ ಆಡಲು ಪ್ರಯತ್ನವನ್ನು ಪಡಬೇಕಾಗುತ್ತೆ ಮಕ್ಕಳೇ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿದ ತಣ್ಣೆಡಲ ತಂಪಿಲನಿ ತಂಗಿರುವೆನು. ಜೀವನದನಂತ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನುಳಿದಾರೇನೆವುದು ಜೀವನ್ಮೃತ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಹಿರಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ. ಅಹಮಿಕೆಯ ನೆಮವಿಲ್ಲ, ದ್ವೇಷ ಗುಣಮಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಮನವು ಬಾನಗಲ ಎದೆ ತಿಳಿಗೊಳದೋಲು, ಭಾವಶುದ್ಧ ಸ್ಫಟಿಕ ಬೆಳದಿಂಗಳು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೇನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೇ ದೋಷವೇನು. ಕಂಡವರೇನು ಬಲ್ಲಾರಿದನು, ಉಂಡವನು ಕಂಡಿಹನು ಇದರ ಹದನು. ಹೇಗೋ ಎಗಲು ಕೊಟ್ಟು ಬಂದಿಹ ಕೂರ್ಪು, ಹಾಗೂ ಹೋಗುಗಳಿಂಗೆ ಭಾಗದಂತೆ. ಸುಖಕ್ಕೆ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿ, ಯಾಗೆ ಜೀವನ ರಸದ ಪಾಕದಂತೆ. ಸರಸಾವಿರಸವನೆಲ್ಲ ಅಪ್ಪು ಕೈದು, ಬಾಡುಬರು ಗಂಧದೋಲ್ ಜೀವತೈದು. ಪ್ರೀತಿಯ ಮಕ್ಕಳೇ, ನಾನು ಮತ್ತೊಮ್ಮೆ ರಾಗಬದ್ಧವಾಗಿ ಹಾಡ್ತೇನೆ. ನೀವು ಕೂಡ ಗಮನವಿಟ್ಟು ಆಲಿಸಬೇಕು. ಗೆಳೆತನದ ಶುವಿಶಾಲ ಆಹಲದಡಿ ಪಸರಿಸಿಹ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು. ಜೀವನದ ಅನಂತ ದುರ್ಭರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನುಳಿದಾರೇನಿಹುದು ಜೀವನ್ಮೃತ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ. ಅಹಮಿಕೆಯ ನೆಮವಿಲ್ಲ, ದ್ವೇಷ ಗುಣಮಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಮನವು ಬಾನಗಲ ಎದೆ ತಿಳಿದೋಳನಗೋಲು, ಭಾವಶುದ್ಧ ಸ್ಫಟಿಕ ಬೆಳದಿಂಗಳು. ಉಪ್ಪಿಗಿಂತ ರುಚಿಯು ತಾಯಿಗಿಂತ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೇನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೇ ದೋಷವೇನು. ಕಂಡವರೇನು ಬಲ್ಲಾರಿದನು, ಉಂಡವನು ಕಂಡಿಹನು ಇದರ ಹದನು. ಹೇಗು ಎಗಲುಗೊಟ್ಟು ಬಂದಿಹ ಕೂರ್ಪು,
ಆಗುವೋಗುಗಳಿಂಗೆ ಬಾಗದಂತೆ, ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿ ಯಾಕೆ ಜೀವನ ರಸದ ಪಾಕದಂತೆ, ಸರಸಾವಿರ ಸಮನೆಲ್ಲ ಅಪ್ಪು ಕೈದು ಬಾಳುವರು ಗಂಧದೋಲು ಜೀವತೈದು. ಮಕ್ಕಳೇ, ನೀವು ಕೂಡ ಇದನ್ನು ರಾಗಬದ್ಧವಾಗಿ ಹಾಡುವಂಥದ್ದನ್ನು ಕಲಿಬೇಕು ಮಕ್ಕಳೇ. ಈಗ ಪದ್ಯಭಾಗ 3, ಗೆಳೆತನ, ಚನ್ನವೀರ ಕಣವಿ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ. ಈ ಗೆಳೆತನ ಅಂತಕ್ಕಂಥದ್ದು ಸುವಿಶಾಲ ಅಂದರೆ ವಿಶಾಲವಾಗಿರುವಂತಹ ದೊಡ್ಡ ಆಲದ ಮರ ಇದ್ದಂತೆ. ಯಾವುದು? ಗೆಳೆತನ ಅನ್ನುವಂಥದ್ದು. ಗೆಳೆತನ ಅಂತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ, ದೊಡ್ಡದಾಗಿ ವಿಶಾಲವಾಗಿ ಹರಡಿರ್ತಕ್ಕಂಥ ಆಲದ ಮರ ಇದ್ದಂತೆ. ತಣ್ಣೆಣಲ ತಂಪಿನಲ್ಲಿ ತಂಗಿರುವೆನು. ನಾನು ಆ ಗೆಳೆತನ ಅಂತಕ್ಕಂಥ ಆಲದ ಮರದ ಕೆಳಗಡೆ ಏನಾಗಿದ್ದೀನಿ? ತಣ್ಣೆಣಲ ತಂಪಿನಲ್ಲಿ, ತಣ್ಣಗಾಗಿ ಬೀಸ್ತಕ್ಕಂಥ ಗಾಳಿಯಲ್ಲಿ ನಾನೇನು ಮಾಡ್ತಾ ಇದ್ದೀನಿ? ತೇಲ್ತಾ ಇದ್ದೀನಿ. ಜೀವನದನಂತ ದುರ್ಬರ ಬವಣೆ ನೋವುಗಳ, ನಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಹಲವಾರು ನೋವು ನಲಿವುಗಳನ್ನು ಏನು ಮಾಡಿ ದೂರ ಮಾಡಿ ನಾನೇನು ಮಾಡ್ತಿದ್ದೀನಿ? ಸುಖ ಜೀವನವನ್ನು ನಡೆಸ್ತಾ ಇದ್ದೀನಿ. ಕಾವುಗಳ ಮೌನದಲ್ಲಿ ನುಂಗಿರುವೆನು. ನನ್ನಲ್ಲಿರ್ತಕ್ಕಂಥ ಎಲ್ಲ ನೋವು ನಲಿವುಗಳನ್ನು ನಾನೇನು ಮಾಡಿದ್ದೀನಿ? ಈ ಗೆಳೆತನದಲ್ಲಿ ಬೆರೆಸಿ ನಾಶವನ್ನು ಪಡಿಸಿ ನುಂಗಿದ್ದೀನಿ. ಗೆಳೆತನವು ಇಹಲೋಕಕ್ಕಿರುವ ಅಮೃತ. ಇಹಲೋಕ ಅಂತಂದರೆ ಭೂಲೋಕ. ಇಹಲೋಕ ಅಂದರೆ ಭೂಲೋಕ. ಈ ಭೂಲೋಕಕ್ಕೆ ಗೆಳೆತನ ಅಂತಕ್ಕಂಥದ್ದು ಏನಿದ್ದಂತೆ? ಅಮೃತವಿದ್ದಂತೆ. ಇಡೀ ಭೂಲೋಕಕ್ಕೆ ಗೆಳೆತನ ಅಂತಕ್ಕಂಥದ್ದು ಅಮೃತವಿದ್ದಂತೆ. ಅದರುಳಿದರೇನಿಹುದು ಜೀವನ್ಮೃತ. ಅದನ್ನು ಬಿಟ್ಟು ಈ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಗೆಳೆತನವನ್ನು ಬಿಟ್ಟು ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶ್ರೇಷ್ಠತೆ ಅಲ್ಲ, ಯಾವುದೂ ಕೂಡ ಈ ಜಗತ್ತಿನಲ್ಲಿ ಇಲ್ಲ. ಗೆಳೆತನವೇ ಈ ಲೋಕಕ್ಕೆ, ಈ ಭೂಮಿಗೆ ಅಮೃತ ಇದ್ದಂತೆ. ಆ ಗೆಳೆತನದ ಬಗ್ಗೆ, ಅಂತಹ ಗೆಳೆತನದ ಬಗ್ಗೆ ಇಲ್ಲಿ ಕವಿಯಾಗಿರ್ತಕ್ಕಂಥ ಚನ್ನವೀರ ಕಣವಿಯವರು ವರ್ಣನೆಯನ್ನು ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ವಂಚನೆ ಇಲ್ಲ. ಗೆಳೆತನದಲ್ಲಿ ಯಾವುದೇ ರೀತಿಯ ವಂಚನೆ, ಮೋಸ ಅಂತಕ್ಕಂಥದ್ದು ಇಲ್ಲ. ಆ ಗೆಳೆತನದಲ್ಲಿ ವಂಚನೆ, ಮೋಸ ಇದೆ ಅಂತಂದರೆ ಆ ಗೆಳೆತನ ಶುದ್ಧ ಗೆಳೆತನ ಅಲ್ಲ. ನಮ್ಮ ಯಾವುದೇ ರೀತಿಯ ಗೆಳೆತನದಲ್ಲಿ ವಂಚನೆ ಇಲ್ಲ, ಚಂಚಲತೆ ಇಲ್ಲ. ಚಂಚಲ ಮನಸ್ಸಿನ ಗೆಳೆತನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅಂತಹ ಗೆಳೆತನ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಗೆಳೆತನ. ಮೇಲು ಕೀಳುಗಳೆಂಬ ಭೇದವಿಲ್ಲ. ಗೆಳೆಯರಾಗುವುದಕ್ಕೆ ಇಲ್ಲಿ ಮೇಲು ಕೀಳು ಅನ್ನುವಂತಹ ಬಾಂಧವ್ಯತೆ ಇಲ್ಲ, ಭೇದ ಅಂತಕ್ಕಂಥದ್ದು ಇಲ್ಲ. ಇಲ್ಲೆಲ್ಲರೂ ಕೂಡ ಈ ಗೆಳೆತನದಲ್ಲಿ ನಾವೆಲ್ಲರೂ ಕೂಡ ಒಂದು ಅನ್ನುವಂತಹ ಮನೋಭಾವನೆಯನ್ನು ಬೀರುವಂಥದ್ದು ಈ ಗೆಳೆತನ. ಅಹಮಿಕೆಯ ನೆವಮಿಲ್ಲ. ಅಹಮಿಕೆ, ಅಹಂ ಅಂತಂದರೆ ಅಹಂಕಾರ. ಅಹಮಿಕೆಯ ನೆವಮಿಲ್ಲ. ಅಹಮಿಕೆ ಅಂದರೆ ಅಹಂಕಾರ. ಗೆಳೆತನದಲ್ಲಿ ಯಾವುದೇ ರೀತಿಯ ಅಹಂಕಾರ ಅನ್ನೋದು ಇಲ್ಲ. ದ್ವೇಷ ಗುಣಮಣವಿಲ್ಲ. ಯಾವುದೇ ರೀತಿಯ ದ್ವೇಷ ಇಲ್ಲ. ಸುಂದರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಗೆಳೆಯರು. ಯಾವುದೇ ರೀತಿಯ ದ್ವೇಷ ಅಂತಕ್ಕಂಥದ್ದಿಲ್ಲ. ಸಣ್ಣತನ, ಸಂಕೋಚ ಮೊದಲಿಗಿಲ್ಲ. ಏನೇ ಸಂಕಷ್ಟಗಳಿದ್ರೂ ಕೂಡ ಅದನ್ನು ಎಲ್ಲರೂ ಕೂಡ ಪರಸ್ಪರವಾಗಿ ಏನು ಮಾಡ್ತಾರೆ? ಹಂಚಿಕೊಳ್ತಾರೆ. ಗೆಳೆಯರೆಲ್ಲರೂ ಕೂಡ ಏನು ಮಾಡ್ತಾರೆ? ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ಎಲ್ಲರೂ ಕೂಡ ಏನು ಮಾಡ್ತಾರೆ? ಇಲ್ಲಿ ಹಂಚಿಕೊಳ್ತಾರೆ. ಮನವು ಬಾನಗಲ ಎದೆ ತಿಳಿಗೊಳದೋಲು. ಮನವು ಆಕಾಶವಿದ್ದಂತೆ. ಆ ಗೆಳೆಯರ ಮನಸ್ಸು ಆಕಾಶವಿದ್ದಂತೆ. ಮನವು ಬಾನಗಲ. ಬಾನು ಅಂದರೆ ಆಕಾಶ, ಮನ ಅಂದರೆ ಮನಸ್ಸು.
ಮನ ಅಂದ್ರೆ ಮನಸ್ಸು. ಭಾನು ಅಂದ್ರೆ ಆಕಾಶ. ನಮ್ಮ ಮನಸ್ಸು ಅಂತಕ್ಕಂಥದ್ದು ಆಕಾಶ ಎಷ್ಟು ವಿಸ್ತಾರವಾಗಿದೆ ಅಷ್ಟು ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥ ಮನಸ್ಸು ಗೆಳೆಯರದ್ದಾಗಿರುತ್ತೆ. ಎದೆ ತಿಳಿದೊಳಗೋಲು ಅಂದರೆ ಎದೆ ತುಂಬ ಶುದ್ಧವಾಗಿರುತ್ತೆ, ಅವರ ಮನಸ್ಸು ಶುದ್ಧವಾಗಿರುತ್ತೆ. ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಅವರ ಭಾವನೆಗಳು, ಗೆಳೆಯರ ಭಾವನೆಯ ಮಾತುಗಳು ಸ್ಫಟಿಕದ ಮುತ್ತುಗಳಂತೆ ಏನು ಮಾಡ್ತಾ ಇರ್ತವೆ, ಹರಳಿರ್ತವೆ. ಆ ರೀತಿಯಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ, ಜೀವನವನ್ನು ನಡೆಸ್ತಾ ಇರ್ತಾರೆ. ಯಾರೋ ಗೆಳೆಯರು. ಗೆಳೆತನದ ಬಗ್ಗೆ ಕವಿ ಆಗಿರ್ತಕ್ಕಂಥ ಚನ್ನವೀರ ಕಣವಿಯವರು ವರ್ಣನೆಯನ್ನು ಮಾಡಿ ಹೇಳ್ತಾ ಇದ್ದಾರೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆ. ಕವಿ ಚನ್ನವೀರ ಕಣಿವೆ ಅವರು ಇಲ್ಲಿ ಒಂದು ಗಾದೆಯನ್ನು ಹೇಳ್ತಾರೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿ ಯಾವುದಾರು ಇದೆಯಾ? ಇಲ್ಲವೇ ಸಾಧ್ಯನೇ ಇಲ್ಲ. ಎಲ್ಲದಕ್ಕಿಂತಲೂ ಅತಿ ಹೆಚ್ಚು ರುಚಿಯನ್ನು ಕೊಡ್ತಕ್ಕಂಥದ್ದು ಅಂತಂದರೆ ಉಪ್ಪು. ತಾಯಿಗಿಂತಲೂ ಬಂದು ಎಲ್ಲ ರೀತಿಯ ಸಂಕಷ್ಟಗಳಿಗೆ ಆಗುವವುಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥವಳು ಯಾರು ಅಂತಂದರೆ ನಮಗೆ ಜನ್ಮವನ್ನು ನೀಡಿರ್ತಕ್ಕಂಥ ತಾಯಿ. ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವನು. ಇವೆರಡಕ್ಕೂ ಮಿಗಿಲಾಗಿರ್ತಕ್ಕಂಥವ್ರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವಂತಹ ಗಾದೆಯನ್ನು ನಾನು ಕೇಳಿದ್ದೀನಿ ಅಂತ ಕವಿ ಚನ್ನವೀರ ಕಣವಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗುವುದು. ಉಪ್ಪಿಗಿಂತ ರುಚಿ ತಾಯಿಗಿಂತ ಬಂಧು ಇಲ್ಲ ಅನ್ನುವಂತಹ ಈ ಗಾದೆ ನುಡಿಗಿಂತ ಈ ಗೆಳೆತನದ ಶುಚಿರುಚಿ ಅನ್ನುವಂಥದ್ದು, ಈ ಗೆಳೆತನದ ಸ್ನೇಹ ಸಂಬಂಧ ಅಂತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಏನಾಗಿದೆ, ಮಿಗಿಲಾಗಿರ್ತಕ್ಕಂಥದ್ದು. ಎಂಬ ಸಾಹಸ ಮಾಡಿ ದೋಷವೇನು. ನಾವು ಶ್ರೇಷ್ಠತೆ, ನಾನು ಮೇಲು, ನಾನು ಮೇಲು ಅನ್ನುವಂತಹ ಒಂದು ಸಾಹಸವನ್ನು ಮಾಡಿ ಏನು ದೋಷ ಪಡ್ಕೊಳ್ಳೋದು ನಾವು? ಕಂಡವರೇನು ಬನ್ನರಿದರು. ಎಲ್ಲರೂ ಕೂಡ ಈ ಗೆಳೆತನದ ಮಹತ್ವವನ್ನು ಏನು ತಿಳ್ಕೊಂಡಿದ್ದಾರೆ? ಸುಮ್ಮನೆ ನಾವು ಗೆಳೆಯರು ಅಂತ ಕಾಟಾಚಾರದ ಗೆಳೆತನವನ್ನು ಮಾಡ್ತಾರೆ. ಆದರೆ ನಿಜವಾದ ಗೆಳೆತನ ತನಗೆ ಮೋಕ್ಷವನ್ನು ಕೊಡುವಂತಹ ಗೆಳೆತನವೂ ಕೂಡ ಅದಾಗಿರುತ್ತೆ. ಕಂಡವರೇನು ಬಲ್ಲರಿದನು. ಎಲ್ಲರೂ ಕೂಡ ತಿಳ್ಕೊಂಡಿಲ್ಲ ಗೆಳೆತನದ ಬಗ್ಗೆ. ಉಂಡವನು ಕಂಡಿಗನು ಇದರ ಹದನು. ಈಗ ಯಾರ್ದೋ ಒಂದು ಮನೆಯಲ್ಲಿ ರುಚಿಯಾಗಿರ್ತಕ್ಕಂಥ ಸಾಂಬಾರನ್ನು ಮಾಡಿರ್ತಾರೆ. ಅದನ್ನು ಆ ಸಾಂಬಾರನ್ನು ಕುಡಿದ್ರೆ ಅಥವಾ ಸಾಂಬಾರಿನಲ್ಲಿ ಊಟವನ್ನು ಮಾಡಿದರೆ ಅದರ ರುಚಿ ನಮಗೆ ಗೊತ್ತಾಗಿರುತ್ತೆ. ಊಟವನ್ನೇ ಮಾಡಿಲ್ಲ ಅಂದರೆ ಅದರ ರುಚಿ ನಮಗೆ ಹೇಗೆ ಗೊತ್ತಾಗತ್ತೆ ಅಲ್ವಾ? ಅದಕ್ಕೆ ಅದೇ ರೀತಿ ಗೆಳೆತನದಲ್ಲಿ ಬೆರೆತಾಗ ಮಾತ್ರ ಗೆಳೆತನದ ಮಹತ್ವ ಅನ್ನೋದು ಗೊತ್ತಾಗುತ್ತೆ. ಗೆಳೆತನದಲ್ಲಿ ಬೆರೆಯದೇ ಇದ್ದಾಗ ಅದರ ಮಹತ್ವ ಅನ್ನೋದು ನಮಗೆ ಗೊತ್ತಾಗಲ್ಲ. ಉಂಡವನು ಕಂಡಿಗನು ಇದರ ಹದನು. ಯಾರು ಊಟವನ್ನು ಮಾಡಿರ್ತಾರೆ, ಯಾರು ಗೆಳೆತನದಲ್ಲಿ ಬೆರೆತಿರ್ತಾರೆ, ಅವರು ಅದರ ರುಚಿಯನ್ನು ಕಂಡಿರ್ತಾರೆ ಅಂತ ಇಲ್ಲಿ ಕವಿ ಚನ್ನವೀರ ಕಣವಿಯವರು ಗೆಳೆತನದ ವರ್ಣನೆಯನ್ನು ಮಾಡಿ ಹೇಳ್ತಾ ಇದ್ದಾರೆ. ಹೇಗೋ ಎಗಲುಗೊಟ್ಟು ಬಂದಿಹ ಕೂರ್ಪು. ಹೇಗೋ ಏನು ಮಾಡಿದ್ವಿ, ನಮ್ಮ ಹೇಗೋ ಎಗಲುಗೊಟ್ಟು ಏನು ಮಾಡಿದ್ವಿ, ನಮ್ಮ ನಾವೆಲ್ಲರೂ ಕೂಡ ಒಂದಾಗಿ ಬಂದು ನಾವೇನು ಮಾಡಿದ್ದೀವಿ, ಎಗಲುಗೊಟ್ಟು ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡಿ ನಾವೇನು ಮಾಡಿದ್ದೀವಿ, ನಮ್ಮ ಗೆಳೆತನವನ್ನು ಕಾಪಾಡಿಕೊಂಡು ಬಂದಿದ್ದೀವಿ. ಕೂರ್ಪು, ನಮ್ಮ ಗೆಳೆತನವನ್ನು ನಾವು ಕಾಪಾಡಿಕೊಂಡು ಬಂದಿದ್ದೀವಿ. ಹಾಗೂ ಹೋಗುಗಳಿಗೆ ಬಾಗದಂತೆ. ಗೆಳೆತನದಲ್ಲಿ ಹಲವಾರು ರೀತಿಯ ಕಷ್ಟಗಳು ಬರ್ತವೆ, ಸುಖಗಳು ಬರ್ತವೆ. ಎಲ್ಲದಕ್ಕೂ ಕೂಡ ನಾವೆಲ್ಲರೂ ಕೂಡ ನಾವೇನು ಮಾಡಿದ್ದೀವಿ, ಸಮನಾಗಿ, ಗೆಳೆಯರು ಸಮನಾಗಿ ಹಂಚ್ಕೊಳ್ತಾರೆ. ಸುಖಕ್ಕೆ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿ. ಸುಖದಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇರ್ತಾರೆ, ದುಃಖದಲ್ಲಿ ಎಲ್ಲರೂ ಕೂಡ ದುಃಖದಲ್ಲಿ ಭಾಗಿಯಾಗ್ತಾರೆ. ಸುಖದಲ್ಲಿ ಇದ್ದು ದುಃಖದಲ್ಲಿ ಕೈ ಬಿಡಲ್ಲ. ಸುಖದಲ್ಲಿಯೂ ಕೂಡ ಜೊತೆಯಲ್ಲಿರ್ತಾರೆ, ದುಃಖದಲ್ಲಿಯೂ ಕೂಡ ಜೊತೆಯಲ್ಲಿದ್ದರೆ ಅದು ಮಾತ್ರ ನಿಜವಾದ ಗೆಳೆತನ. ಯಾಗೆ ಜೀವನ ರಸದ ಪಾಕದಂತೆ. ಯಾರು ಸುಖದಲ್ಲಿಯೂ ಇದ್ದು ದುಃಖದಲ್ಲಿಯೂ ಇದ್ದಾಗ ಯಾಗೆ ಅವರ ಜೀವನ ಅಂತಕ್ಕಂಥದ್ದು ಸುಂದರವಾಗಿರ್ತಕ್ಕಂಥ ಪಾಕವಾಗಿರುತ್ತೆ. ಸರಸ ವಿರಸವನ್ನೆಲ್ಲ ಹಪ್ಪು ಕೈದು ಬಾಳುವರು ಗಂಧದೋಲ್ ಜೀವ ತೆಗೆದು.
ಅವರಲ್ಲಿ ಬಂದಿರತಕ್ಕಂಥ ಎಲ್ಲ ಸರಸ ಅಂತಂದರೆ ಒಳ್ಳೆಯ ಮಾತುಗಳು, ವಿರಸ ಅಂತಂದರೆ ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲವನ್ನು ಕೂಡ ದೂರ ಮಾಡಿ ಅವರು ಗಂಧ ಯಾವ ರೀತಿ ಸುವಾಸನೆಯನ್ನು ಬೀರ್ತಾ ಬೆಳೀತಾ ಹೋಗುತ್ತೋ ಅದೇ ರೀತಿ ಗೆಳೆತನ ಅಂತಕ್ಕಂಥದ್ದು ಸುವಾಸನೆಯನ್ನು ಬೀರ್ತಾ ಏನು ಮಾಡ್ತಾ ಇರುತ್ತೆ, ಎಲ್ಲರನ್ನು ಕಾಪಾಡ್ತಾ ಬರ್ತಾ ಇರುತ್ತೆ ಅಂತ ಕವಿ ಚನ್ನವೀರ ಕಣವಿಯವರು ಗೆಳೆತನದ ಮಹತ್ವವನ್ನು ವರ್ಣನೆಯನ್ನು ಮಾಡಿ ಹೇಳ್ತಾರೆ ಮಕ್ಕಳೇ. ಇಷ್ಟು ಗೆಳೆತನ ಪದ್ಯ ಮಕ್ಕಳೇ. ಈಗ ನಾನು ಕೆಲವು ನಿಮಗೆ ಗೃಹ ಪಾಠಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ಕೊಡ್ತೇನೆ. ಅವುಗಳನ್ನು ನೀವು ಅಭ್ಯಾಸವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಗೃಹ ಪಾಠ ಪ್ರಶ್ನೆಗಳು. ಮೊದಲನೇದು, ಕವಿ ಎಲ್ಲಿ ತಂಗಿದ್ದಾರೆ? ಎರಡನೇ ಪ್ರಶ್ನೆ, ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಮೂರನೇ ಪ್ರಶ್ನೆ, ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ? ನಾಲ್ಕನೇ ಪ್ರಶ್ನೆ, ಗೆಳೆತನದ ಶುಚಿ ರುಚಿ ಎಂಥದ್ದು? ಐದನೇ ಪ್ರಶ್ನೆ, ಕಂಡವರೇನು ಬಲ್ಲರೆನು? ಪ್ರೀತಿಯ ಮಕ್ಕಳೇ, ನಾನು ಗೃಹ ಪಾಠಕ್ಕೋಸ್ಕರ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಗೃಹ ಪಾಠ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕವಿ ಎಲ್ಲಿ ತಂಗಿದ್ದಾರೆ? ಮೊದಲನೇ ಪ್ರಶ್ನೆ, ಕವಿ ಎಲ್ಲಿ ತಂಗಿದ್ದಾರೆ? ಎರಡನೇ ಪ್ರಶ್ನೆ, ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಎರಡನೇ ಪ್ರಶ್ನೆ, ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಮೂರನೇ ಪ್ರಶ್ನೆ, ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ? ಮೂರನೇ ಪ್ರಶ್ನೆ, ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ? ನಾಲ್ಕನೇ ಪ್ರಶ್ನೆ, ಗೆಳೆತನದ ಶುಚಿ ರುಚಿ ಎಂಥದ್ದು? ನಾಲ್ಕನೇ ಪ್ರಶ್ನೆ, ಗೆಳೆತನದ ಶುಚಿ ರುಚಿ ಎಂಥದ್ದು? ಐದನೇ ಪ್ರಶ್ನೆ, ಕಂಡವರೇನು ಬಲ್ಲರಿದನು? ಇದು ಸಂದರ್ಭದ ಪ್ರಶ್ನೆ ಆಗಿದೆ ಮಕ್ಕಳೇ. ಈ ಪ್ರಶ್ನೆಗಳನ್ನು ನೀವು ಬರೆದರೆ ಉತ್ತಮ ಅಂಕಗಳನ್ನು ಗಳಿಸ್ತೀರಿ ಎನ್ನುವಂತಹ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಇಲ್ಲಿಗೆ ಈ ಗೆಳೆತನ ಅನ್ನುವಂತಹ ಪದ್ಯವನ್ನು ಮುಕ್ತಾಯವನ್ನು ಗೊಳಿಸಿ ಈ ತರಗತಿಯನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.